ಉದ್ರಿಕ್ತ ವಿದೋಷಸುತಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನೋಗ ನಿತ್ಯನೀತಿ ಜ್ಞಾನ ಪ್ರಕಾಶಾವೃತಿ ಭಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಈಗ ದೇವರನ್ನು ಎಲ್ಲಿ ಕಾಣಬೇಕು ಅಂದ್ರೆ ಯೋವೇದ ನಿಹಿತಂ ಗುಹಾಯ, ಮನಸ್ಸು ಹೃದಯಲ್ಲೂ ಕಾಣಬೇಕು, ಎಲ್ಲೋ ಕಂಡ್ರೆ ಅಲ್ಲ. ಎಷ್ಟೋ ಜನ ನಮ್ಮಲ್ಲಿ ಇದೆ, ಥಿಯೇಟ್ರಿಗೋ ಸಿನಿಮಾ ನೋಡ್ಬೇಕು, ಮನೆಯಲ್ಲಿ ನೋಡಿದ್ರೆ ಟಿವಿಯಲ್ಲಿ ಐಡಿಯಾ ಬರೋದಿಲ್ಲ, ಥಿಯೇಟ್ರಿಗೆ ಹೋಗಿ ನೋಡ್ಬೇಕು ಅಂತ ಹೇಳೋದಿಲ್ಲ. ಆ ಟೈಪ್ ಅಲ್ಲಿ ನೋಡ್ಬೇಕು, ಅದೇ ಸುಮ್ಮನೆ ಎಕ್ಸಾಂಪಲ್ ಅಷ್ಟೇ. ಅಲ್ಲಿ ನೋಡಿದ್ರೆ ಮಾತ್ರ ಅದ್ರ ನಿಜವಾದ ಎಫೆಕ್ಟ್. ಕೆಲವಂತೂ ಇದು ಕೊಡ್ತಾರೆ, ಆ ಎಫೆಕ್ಟ್ ಕ್ರಿಯೇಟ್ ಆಗ್ಬೇಕಾದ್ರೆ ದೊಡ್ಡ ಸ್ಕ್ರೀನಲ್ಲಿ ಎಫೆಕ್ಟ್ ಇದೆ, ಸಣ್ಣದ್ರಲ್ಲಿ ಅನಿಸೋದಿಲ್ಲ. ಆ ದೃಷ್ಟಿಯಲ್ಲಿ ದೇವರನ್ನ ಹೃದಯ ಕಮಲದಲ್ಲಿ ಕಾಣಬೇಕೆ ಹೊರತು ಬೇರೆ ಕಡೆ ಕಾಣಕ್ಕೆ ಸಾಧ್ಯ ಇಲ್ಲ. ಹೃದಯ ಕಮಲದಲ್ಲಿ ಕಾಣಬೇಕಾದ್ರೆ ನಾವೇನಾಗಬೇಕು, ಧ್ಯಾನ ಮಾಡಲೇಬೇಕಾಗುತ್ತೆ. ಹೊರಗಿಂದ ಆದ್ರೆ ಕಣ್ ತೆಗೆದು ನೋಡ್ಬೋದು, ಒಳಗಿಂದ ಧ್ಯಾನ ಮಾಡಿಯೇ ನೋಡ್ಬೇಕಾದ್ರೆ ಧ್ಯಾನ ಮಾಡಿ ತಿನ್ನೊಂದು ಅರ್ಥ. ಸಹ ಬ್ರಹ್ಮಣಾ ವಿಪಶ್ಚಿತ ಏತಮಾನಂದಮಯ ಮಾತ್ಮಾನ ಸಂಕ್ರಮ್ಯ ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪಿ ಅನುಸಂಚರನ್ ಏತತ್ ಸಾಮಗಾಯನ್ನಾಸ್ತೆ. ಇವೆಲ್ಲ ವೈಕುಂಠಗಳನ್ನೇ ಇದು. ಅಲ್ಲಿ ಹೋಗ್ತಾನೆ, ಕಾಮರೂಪಿಯಾಗಿರ್ತಾನೆ, ಓಡಾಡ್ತಾನೆ, ಸಾಮಗಾನವನ್ನು ಮಾಡ್ತಾನೆ. ಮುಕ್ತ ಜೀವ, ಸಾಮವೇದ ಇದೆ, ಎಲ್ಲ ವೇದಗಳಿವೆ, ಮುಕ್ತರಿದ್ದಾರೆ. ಹಾಡು ಯಾರು ಕೇಳೋರಿಲ್ಲ, ಯಾರು ಹಾಡ್ತಾರೆ? ಮುಕ್ತಿಯ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಕೊಡ್ತಾರೆ. ಆಮೇಲೆ ದೇಹನಾಕಂ ಮಹಿಮಾನ ಸಚ್ಚಂತ ಎತ್ತರ ಪೂರ್ವೇ ಸಾಧ್ಯ ಸಂತಿ ದೇವ್ ನೋಡಿ. ಮೊದಲು ಮುಕ್ತರಾದವರು ಇದ್ದಾರೆ, ಈಗ ಹೋದವರು ಇದ್ದಾರೆ, ಮುಂದೆ ಬರೋರು ಬರ್ತಾರೆ. ಆಮೇಲೆ ಇಷ್ಟೆಲ್ಲ ಇದ್ದಾಗ ಮುಕ್ತಾನ ಪರಮಗತಿಯಲ್ಲಿ ಬಂತು. ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಭುಪೈ. ಆಗ ಪರಮಾತ್ಮ ಯಾವಾಗ ದೇವರನ್ನು ತಿಳಿತಾನೆ ಆಗ ಪೂರ್ಣವಾಗಿ ಅವನು ಪಾಪ ಕಳ್ಕೊಳ್ಳೋದು ಯಾವಾಗ ಇದೆ, ಕರ್ಮಕ್ಷಯ ಪಾದ ಆದಾಗ. ಪುಣ್ಯ ಕಳ್ಕೊತಾನೆ ಅಂತ ಹೇಳಿದ್ರಲ್ಲ, ಅನಿಷ್ಟ ಪುಣ್ಯ, ಪುಣ್ಯ ಪಾಪ ಎರಡು ಕಳ್ಕೊಂಡ್ಬಿಡ್ತಾನೆ ಅಂದ್ರೆ ಅವ್ರು ಹಿಡ್ದಾಗ ಆಗತ್ತೆ. ಅನಿಷ್ಟ ಪುಣ್ಯ ಕಳ್ಕೊತಾನೆ ಅಂತ ಅರ್ಥ. ಅನಿಷ್ಟ ಪುಣ್ಯವನ್ನು ಕಳ್ಕೊಂಡು ವಿಧೂಯ ನಿರಂಜನ, ಮತ್ತೆ ಲೇಪ ಇಲ್ಲ. ನಿರಂಜನ ಎಂಬುದು ಆಗಾಮಿ ಲೇಪ ಇಲ್ಲ, ಸುಟ್ಟೋಗುತ್ತೆ ಎಂಬುದು ಸಂಚಿತಕ್ಕೆ ನಾಶ. ಹೇಳಿತಾ ಸಾಧ್ಯ ಸಂತಿ ದೇವಾಹ. ಅವಿಷ್ಟು ಕೂಡ ಸ್ವಲ್ಪ ಇರ್ತಾನೆ ಅಂದ್ರೆ ಪ್ರಾರಬ್ಧ ಇದೆ. ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಪರಮ ಸಾಮ್ಯ ಎರಡು ಅರ್ಥ. ಒಂದು ನಿರ್ದುಃಖತ್ವ ಸಾಮ್ಯ, ಪೂರ್ತಿ ಬಂದ್ಬಿಡುತ್ತೆ, ದುಃಖ ಇಲ್ಲ. ಎರಡನೇದು ಪರಮಂ ಸಾಮ್ಯಂ ಅಂದ್ರೆ ಸಾರೂಪ್ಯ ಮುಕ್ತಿ. ಸಾರೂಪ್ಯ ಮುಕ್ತಿ ಇದ್ದರೆ ಹೇಗಿರ್ತಾರೆ ಹೇಳಿದ್ರೆ, ಹೊಸದಾಗಿ ತಿರುಪತಿಗೆ ಹೋದವರು ಜೈವಿಜನ್ ನೋಡ್ಕೊಂಡು ಬಂದ್ಬಿಡ್ತಾರೆ. ಎಷ್ಟು ಹತ್ರ ಜೋರಾಗಿರ್ತಾರಲ್ಲ, ಅವರೇ ದೇವ್ರನ್ನ ತಿಳ್ಕೊಂಡ್ಬಿಡ್ತಾರೆ. ಯಾಕೆ ಏನಿದೆ ಅಲ್ಲಿ, 4 ಕೈ ಇದೆ, ಚಕ್ರ ಹೆಂಗೆ ಇಟ್ಕೊಂಡಿದ್ದಾರೆ, ಇದು ಇಟ್ಕೊಂಡ್ಬಿಟ್ಟಿದ್ದಾರೆ, ದೇವ್ರನ್ನ ತಿಳ್ಕೊಂಡ್ಬಿಡ್ತಾರೆ. ಹಾಗಲ್ಲ ಅಂತ ಹೇಳೋದಕ್ಕೋಸ್ಕರ ಸಾರೂಪ್ಯ ಮುಕ್ತರು ಹಾಗಿರ್ತಾರೆ ನೋಡೋದು. ಇದೆಲ್ಲ ಭಾಗವತ 2ನೇ ಸ್ಕಂದ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಮುಕ್ತರು ಹೇಗಿರ್ತಾರೆ ನೋಡೋದಕ್ಕೆ ಅಂದ್ರೆ ಸಾರೂಪ್ಯ ಮುಕ್ತರು ಹಾಗಿರ್ತಾರೆ. ಅವರು ಕೂಡ ಕಮಲದಂತ ಕಂಡುಕೊಂಡು ನಿದ್ದೆ ಇಲ್ಲ ಅವರಿಗೆ. ನಿದ್ದೆ ಮಾಡಿದ್ರೆ ಮೋಕ್ಷಕ್ಕೆ ಹೋಗಿ ಉಪಯೋಗ ಇಲ್ಲ. ಈ ಸಿನಿಮಾಕ್ಕೆ ಹೋಗಿ ಉಪಯೋಗ ಇಲ್ಲ. ನಿದ್ದೆ ಮಾಡೋದಾದ್ರೆ ಮೋಕ್ಷಕ್ಕೆ ಹೋಗಿ ಉಪಯೋಗ. ಅಲ್ಲಿ ಮಲಗೋದಕ್ಕೆ ಯಾರು ಹೋಗ್ತಾರೆ ಮುಂದೋಗಿ? ಮೋಕ್ಷದಲ್ಲಿ ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಏನಾಗಿರ್ಬೇಕು, ಅವನು ಎಂಜಾಯ್ ಮಾಡ್ತೀವಿ. 1 ಸೆಕೆಂಡ್ ಎಂಜಾಯ್ ಮಾಡೋದಿಲ್ಲ ನನಗೆ ಮುಕ್ತಿ ಅಲ್ಲ ಅದು. ಅರ್ಥ ಆಯ್ತಾ? 1 ಸೆಕೆಂಡ್ ಎಂಜಾಯ್ ಮಾಡಿದವರು ಮುಕ್ತಿ ಅಂತ ಕರೆಯೋದಿಲ್ಲ. ಯಾಕೆ? ಸದಾನಂದ ಆಗಿರೋದು, ಸದಾನಂದ. ಅಲ್ಲ 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 ಅಲ್ಲ, ಸಾರೂಪ್ಯ. ಸಾರೂಪ್ಯ ಅಂದ್ರೆ ಫೋಟೋ ಅಷ್ಟೇ, ಎಷ್ಟೇ ಇರಲಿ ಫೋಟೋ, ಒಳ್ಳೆ ಫೋಟೋ, ಕಲರ್ ಫೋಟೋ, ದೊಡ್ಡ ಫೋಟೋ, ಎಲ್ಲಾಜಿ ಫೋಟೋ ಅದೇ ಹೇಳ್ಕೋಬೋದು ಹೊರತು ಮೇಲಿನ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ ಅಂದ್ರೆ ಸರ್ವಾಂಗ ಸಾಯುಜ್ಯ, ಅದು ಅಲ್ಟಿಮೇಟ್. ಅದು ರುಜುವರು ಎಲ್ಲ ಸೇರ್ಕೊಂಡು ಹೋಯ್ತು. ನಾನಾತ್ಮೇನಾಭಿ ಸಂಬಂಧ. ಅದಕ್ಕೇನೆ ಆಚಾರ್ಯ ನೋಡಿದ ಜನ ಏನೋ ಕತ್ತಿದ್ರಂತೆ, ದೇವ್ರು ಬಂದಾಗ ಕಾಣುತ್ತಲ್ಲ, ಮಧ್ವಾಖ್ಯ ನಾರಾಯಣ, ಅಷ್ಟು ಸಾಮ್ಯ ಇತ್ತು. ಇಷ್ಟಾದ್ರೂ ಕೂಡ ಏನಲ್ಲ, ನಾರಾಯಣ ಇವರೇ. ನಾನಾತ್ಮೇನಾಭಿ ಸಂಬಂಧ ತದಾ ತತ್ಕಾಲ ಭಾವಿನ ಪ್ರಕೃತೌ ಚರಣಾತೀತಾ ಗಣನಾತೀತಾ ಸ್ವಾತ್ಮನ್ಯೇ ವ್ಯವಸ್ಥಿತಾ ಸಂಯೋಗ ಪ್ರಕೃತಿರ್ನೈಷ ಮುಕ್ತಾನಾಂ ತತ್ವದರ್ಶನಾತ್ ಪುರುಷಾನ್ಯ ಬಹುತ್ವೇನ ಪ್ರತೀಶ ನ ಪ್ರವರ್ತತಿ ಪುನಃ ಸರ್ಗೆ ತೇಷಾಂ ಸಾ ನ ಪ್ರವರ್ತತೆ. ಇದಿಷ್ಟು ವೈಕುಂಠ ವರ್ಣನೆ. ಇದು ಗೊತ್ತಿರೋದೆಲ್ಲ ಯಾಕೆ ವೈಕುಂಠ ವರ್ಣನೆ ಮಾಡ್ತಿದ್ದಾರೆ ಅಂದ್ರೆ, ಅವರು ಏನು ಇಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ, ಐಕ್ಯ ಹೇಳ್ತಾರಲ್ಲ ಅದಕ್ಕೋಸ್ಕರ, ಆಮೇಲೆ ಸಾಮ್ಯ ಹೇಳ್ತಾರೆ ಅದಕ್ಕೋಸ್ಕರ, ಮತ್ತೆ ಭೇದ ಹೇಳಿದಿಲ್ಲ ಅದಕ್ಕೋಸ್ಕರ, ಎಲ್ಲ ಡಿಟೇಲ್ ಹೇಳ್ತಿದ್ದಾರೆ. ಗೊತ್ತಾಯ್ತಾ? ಇಷ್ಟೆಲ್ಲ ಇದ್ದ ಮೇಲೆ ಐಕ್ಯ ಅರ್ಥ ಮಾಡ್ತೀರಾ ಅಂತ ಕೇಳಬೇಕಾಯ್ತು. ಇದೆಲ್ಲ ಇಟ್ಕೊಂಡೆ ಮಧ್ವೀಜವ್ರು ಏನ್ ಮಾಡ್ಬಿಟ್ರು, ಸರ್ಗ ಪೂರ್ತಿ ಈ ಬೇಸಿಸ್ ಮೇಲೆ
ಕೊಟ್ಟರು. ತುಂಬಾ ಜನ ಅಲ್ಲಿ ಜನ ಒಪ್ಪೋದಕ್ಕಿಂತ ವಿರೋಧ ಮಾಡೋದು ಜಾಸ್ತಿ. ವೈಕುಂಠಕ್ಕೆ ನೋಡಿ ಬಂದಿದ್ರೆ ಅವ್ರು ಹೋಗಿ ನಾರಾಯಣ ಬರೀತಾರಲ್ಲ, ವೈಕುಂಠಕ್ಕೆ ಹೋಗಿದ್ರು ಅವರು. ಹೋಗಿ ಬಂದು ಬರೆದ್ರೆ ವೈಕುಂಠಕ್ಕೆ ಹೋಗಿ ಅನಿತ್ಯ ವೈಕುಂಠ ನಿತ್ಯ ಅಂತ ಆಗೋದಿಲ್ವಲ್ಲ. ನಾನು ಹೇಳ್ತೀನಿ ಪ್ರಶ್ನೆಗಳು. ನೀವು ಪುಸ್ತಕ ಬರೆದಾಗ ನೋಡ್ಬೇಕು, ಕೃಷ್ಣಾವತಾರ ಕಥೆ ಬರೆದ ಕೃಷ್ಣ ನೋಡಿದ್ರೆ ಅಂತ ಕೇಳಿ ಹೇಳ್ಬೇಕು. ಅದಕ್ಕೆ ಭಾಗವತ ನೋಡಿ ಹೇಳೋದಿಲ್ವಾ? ಈಗ ನಾಟಕ, ಸಿನಿಮಾ, ಬೋದು, ಪ್ರವಚನ ಎಲ್ಲ ಮಾಡ್ತಾರೆ. ಅದು ನೋಡಿ ಬಂದು ಮಾಡಿದ್ನಲ್ಲ, ಅದು ಸರಿಯಾಗಿ ತಿಳ್ಕೊಂಡ್ರು ಮಾಡಕ್ ಬರೋದು. ಪ್ರವರ್ತತಿ ಪುನಃ ಸರ್ಗೇತೆ, ಇದೆಲ್ಲ ಮತ್ತೆ ಬರೋದಿಲ್ಲ ಸರ್ಗದಲ್ಲಿ. ಇವೆಲ್ಲ ನಚ ಪುನರಾವರ್ತತೆ ನಚ ಪುನರಾವರ್ತತೆ. ವೈಕುಂಠಕ್ಕೆ ಹೋದವ್ರು ಮತ್ತೆ ವಾಪಸ್ ಬರೋದಿಲ್ಲ. ಪ್ರವರ್ತತಿ ಪುನಃ ಸರ್ಗೆ ತೇಷಾಂಸ ನ ಪ್ರವರ್ತೆ. ಉಳಿದವರೆಲ್ಲ ಎಷ್ಟೇ ಆದ್ರೂ ಕೂಡ ವಾಪಸ್ ಬರ್ತಾರೆ. ಕ್ಷೀಣೆ ಪುಣ್ಯ ಮರ್ತಲೋಕಂ ವಿಶಂತಿ. ವೈಕುಂಠಕ್ಕೆ ಹೋದ್ರೆ ವಾಪಸ್ ಬರೋದಿಲ್ಲ. ಇದಂ ಜ್ಞಾನ ಉಪಾಶ್ರಿತ್ಯ. ಬರ್ಲಕ್ಕೆ ದಾರಿ ಏನು ಅಂದ್ರೆ ಬೇರೆ ದಾರಿ ಇಲ್ಲ. ಏನಿರ್ಬೇಕು ಅದಕ್ಕೆ? ಟಿಕೆಟ್ ತಗೊಂಡೇ ಒಳಗೆ. ನೀವು ಥಿಯೇಟರ್ ಕಾಣಿಸ್ಬೋದು, ಒಳಗೋದ್ರೆ ಟಿಕೆಟ್ ತಗೊಳ್ಬೇಕು. ಯಾಕೋ ಇಲ್ಲಿ ಜ್ಞಾನನೇ ಇದು, ಎಲ್ಲವರೆ ನೋ ಎಂಟ್ರಿ, ಜ್ಞಾನ ಇರಲೇಬೇಕು. ಇದಂ ಜ್ಞಾನ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂಚಿತ. ಸೃಷ್ಟಿಯಲ್ಲಿ ಹುಟ್ಟೋದಿಲ್ಲ, ಪ್ರಳಯ ಕಾಲಕ್ಕೆ ವ್ಯಥೆ ಇಲ್ಲ. ಪ್ರಳಯ ಕಾಲಕ್ಕೆ ವ್ಯಥೆ ಇಲ್ಲ ಅಂತ ಯಾಕೆ ಹೇಳ್ಬೇಕು ಅಂದ್ರೆ, ಪ್ರಳಯ ಕಾಲ ಎಲ್ಲ ಹೋಗ್ಬಿಡುತ್ತಾ, ಅದರಿಂದ ಇವರು ಹೋಗ್ಬಿಟ್ಟು ದುಃಖ ಪಡ್ತಾರ ಅಂದ್ರೆ ಇಲ್ಲ. ಪ್ರಳಯ ಆಗೋದು ಯಾರಿಗೆ? ಮುಕ್ತರಿಗಲ್ಲ. ಯಾರಿಗೆ? ಬೇರೆಯವರಿಗೆ, ಉಳಿದವರಿಗೆ ಆಗೋದಿಲ್ಲ. ಇದಂ ಜ್ಞಾನ ಉಪಾಶ್ರಿತ್ಯ. ಅದಕ್ಕೆ ಹೇಳಿದ್ದೆ ಅರ್ಜುನ, ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಇದಂ ಜ್ಞಾನ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂತಿ ಚ. ಅಲ್ಲಿಗೆ ನಾಳೆ ಅದನ್ನೆಲ್ಲ ಮಾಡಿ ನೀನು ಅಂತ ಹೇಳಿ ಉಪಸಂಹಾರ ಮಾಡ್ತಾರೆ ಈ ವಿಷಯನ. ಯಾವ ವಿಷಯ ನಡೀತಿರೋ ನೆನಪಿದೆಯಾ? ತತ್ವಮಸಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇತಃ ಯದವೋಚಮಹಂ ತೇನ